ಅಲ್ಲಿ ನೋಡಲ್ಲಿ ಸೀತಾದೇವಿ ಸ್ನಾನ ಮಾಡಿ ಹೋಗಿದ್ಲು, ಅದಕ್ಕೆ ಅಷ್ಟು ಮಾತ್ರ ಅರಿಶಿನ. ಇವತ್ತು ನಮ್ಮೂರು ಸುತ್ತಕ್ಕೆ ಕರ್ಕೊ ಹೋಗ್ತಿದ್ದೀವಿ. ಹೌಸ್ ದ ಜೋಶ್? ಚಿರುಮಿರಿ ಚಿರುಮಿರಿ ಧೂಮ್ ದಡಕ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಕೊಂಡ್ವಿ. ಹೆಂಗಿದೆ ಮಮ್ಮಿ ಫೀಲು? ಸೂಪರ್. ಶಕು, ನಮ್ಮ ಜೊತೆ ನೀನು ಬರ್ತೀಯಾ? ಇಲ್ಲ ಇಲ್ಲ ಅಂತೆ. ಇಲ್ಲ 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 ಓಕೆ ಹಾಂ ಸರಿ ಹೋದೆ. ಮಮ್ಮಿ ಹಾಯ್ ಫ್ರೆಂಡ್ಸ್. ಸೊ ನಾನು ರೆಡಿ. ಕೊಬ್ಬ ಮಮ್ಮಿ ನೀನು ಬಾ, ಎಲ್ಲರೂ ಈ ಫ್ರೇಮಲ್ಲಿ. ದಾಂಡೇಲಿ ಆದ್ಮೇಲೆ ಇವತ್ತು ಮತ್ತೆ ಧಮಾಕ ಮಾಡಕ್ ಹೋಗ್ತಿದೀವಿ. ಗೋಕಾಕ್ ಫಾಲ್ಸ್. Yes, we are coming. ಮೀಟ್ ಮೈ ಫ್ರೆಂಡ್ ಚಿನ್ನು. ಇವನು ಎಷ್ಟು ಲಾಯಲ್ ಅಂದರೆ ನಾವು ಅಂತ ನಿನಗೆ ಗೊತ್ತಾಗಿಲ್ಲ ಅಂದರೆ ನಮ್ಮನ್ನೇ ಮನೆ ಒಳಗೆ ಸೇರಿಸಲ್ಲ. ಗೊತ್ತೇನಿದೆ ನಿನ್ನ ಮನೆ ನನ್ನ ಯಾಕೆ ಕಾಯತೈತೆ ಅನ್ಕೊಂಡ್ಯಾ? ಹುಷಾರಾಗಿ ನೋಡ್ಕೋ ಅಮ್ಮ. ಪುಟ್ಟಕ್ಕ ಏಯ್ ಬಾಯ್, ಹುಷಾರು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಜಿನಿ ಜಿನಿ ಮಳೆ, ಅದ್ರ ಜೊತೆ ನಾವು ಇಷ್ಟಪಡೋರು ಜೊತೆಲಿದ್ದಾಗ ಆಚೆ ಸುಮ್ಮನೆ ಹಾಗೆ ಲಾಂಗ್ ಡ್ರೈವ್ ಹೋಗಿ ಬಂದರೂ ಅದೇ ಒಂಥರ ಮಜಾ ಮತ್ತು ಖುಷಿ ಕೊಡುತ್ತೆ ಅಲ್ವಾ. ನಾವು ಫಸ್ಟ್ ವಿಸಿಟ್ ಮಾಡಿದ ಜಾಗ ಘಟಪ್ರಭಾ ಬರ್ಡ್ ಸ್ಯಾಂಕ್ಚುರಿ. ಇಲ್ಲಿ ಯಾವುದೇ ರೀತಿಯಾದ ಪಾರ್ಕಿಂಗ್ ಚಾರ್ಜಸ್ ಏನೂ ಇರಲಿಲ್ಲ. ಹೋಗೋಣ. ಹೆಂಗೆ ಅನ್ನಿಸ್ತಿದೆ ಸೋಫಾರ್? ನೋಡೋಣ ಹೆಂಗಿದೆ ಅಂತ. ಇಲ್ಲೇ ಮನೆ ಹತ್ತಿರ ಬಂದಂಗಿದೆ. ಹಾಂ, ವೆದರ್ ಏನು ಸಖತ್ತಾಗಿದೆ ಅಲ್ಲ? ಹೆಂಗಿದೆ ಫೀಲು? ಒಂದೇ ಒಂದು ಬೇಜಾರು ಅಂದರೆ ನಮ್ಮ ಓನ್ ವೆಹಿಕಲ್ ಇದ್ದಿದ್ರೆ ಸಖತ್ತಾಗಿರೋದು. ಬಟ್ ಪರವಾಗಿಲ್ಲ, ಈ ಅಂಕಲು ಆರಾಮಾಗಿ ಚಿಲ್ಡಾಗೆ ಬರ್ತಿದ್ದಾರೆ. ನೋಡೋಣ ಎಷ್ಟು ಪ್ಲೇಸಸ್ ಆಗುತ್ತೋ ಗೊತ್ತಿಲ್ಲ. ಮತ್ತು ಆಬ್ವಿಯಸ್ಲಿ ಬಂದೇ ಬರ್ತೀವಿ, ಅವಾಗ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡ್ತೀವಿ. ಓಕೆ, ಫೋಕಸ್ ಆನ್ ದ ರೋಡ್. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಅಲ್ಲಿದ್ದ ಕೇರ್ಟೇಕರಿಂದ ಗೊತ್ತಾಗಿರೋ ವಿಷಯ ಏನಂದರೆ ಇದು ಗವರ್ಮೆಂಟ್ ಮೇಂಟೈನ್ ಪ್ರಾಪರ್ಟಿ ಅಲ್ಲ, ಪ್ರೈವೇಟ್ ಪೀಪಲೇ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯಾದ ಜಾಸ್ತಿ ಫೆಸಿಲಿಟೀಸ್ ಆಗಲಿ, ಯಾವ್ಯಾವ ಥರದ ಬರ್ಡ್ಸ್ ಬರುತ್ತೆ ಏನೋ ಗೊತ್ತಾಗಲ್ಲ. ಎಲ್ಲಿ? ಹಾಂ, ಅಲ್ಲಿ ಪಕ್ಷಿ ನೋಡೊಂದು ಯಾವುದೋ ಘಟಪ್ರಭಾ ಬರ್ಡ್ ಸ್ಯಾಂಕ್ಚುರಿಯಲ್ಲಿ ನೋಡ್ತಿರೋ ಮೊದಲನೇ ಪಕ್ಷಿ. ಹೇಗಿದೆ ಫೀಲು? ನಾವು ಟ್ರೈನಲ್ಲಿ ಹೋಗುವಾಗ ಹಾಗೆ ಅಲ್ಲ, ನಾವು ಟ್ರೈನಲ್ಲಿ ಹೋಗೋದು ಹಾಗೆ ಟ್ರೈನಲ್ಲಿ ಹೋಗ್ತಿರ್ತೀವಿ. ಅವಾಗ ನೋಡ್ಕೊಂಡು ಹೋಗ್ತಿದ್ವಿ ಇಷ್ಟು ವರ್ಷದಿಂದ. ಇವತ್ತು ಬಂದ್ವಿ ಕೊನೆಗೂ. ನೀರು ಒಳಗೆ ಕುಂತೈತಲ್ಲ ರೀ ಅದು. ಮತ್ತು ಅದ್ರಾಗ ಅಲ್ಲಿ ಇವು ಅದಾವ್ರಿ, ಏನಂತಾರಲ್ಲ ದೀಪ ಸದ್ದವ್ರಿ. ಹಾಂ, ಅವ್ನು ನೋಡ್ರಿ ನೀವು ರೀ, ಹಾವಂತೀರಿ ನೀವು. ಓ ಮೋದಿ ಹಾಂಗ್ ಶೇಪ್ ಅದಾವ. ನಾನು ಅದ್ರಾಗ ಎರಡು ಕಟ್ಸಿದವ್ರಿ. ಅವ್ನು ನೀವು ನೋಡೋಕಂದ್ರೆ ಬೆಳಗಿನ ರೀ, ಸಂಜೆ 6:60 ಮುಂದ್ರಿ ಇಲ್ಲಿ ಬಂದು ನೋಡ್ಬೋದು. ಅದ್ರಾಗ ಬೋಟ್ನ ಹೋಗ್ಬೇಕ್ರಿ. ಬೋಟಿಂಗ್ ಮಾಡಿರಲ್ಲ? ಬೋಟಿಂಗ್ ಐತಿ ರೀ, ಈಗ ಐತಿ ರೀ. ಆಯ್ತು ಮೈ ಹೇಳಿದ್ರು ಆದ್ರೆ ಈ ಕಡೆದು ಅಲ್ಲ ನೋಡ್ರಿ. ಕಿಂಗ್ ಫಿಶರ್ ಪಕ್ಷಿ ಈ ಕಡೆದಲ್ರಿ, ಅದು ಈ ಕಡೆ ಬ್ಲೂ ಐತ್ರಿ ಕಲರ್. ಹೌದು, ಈ ಕಡೆ ಬ್ಲೂ ಐತ್ರಿ. ಅದು ಆ ಕಡೆ ನೋಡ್ರಿ, ಇಲ್ಲೇ ಗೊತ್ತಾಕ ನಮಗೆ. ನೋಡಿ ಹೆಂಗೆ ಅಲ್ಲೇ ಕೇರ್ಟೇಕರ್ ನಮಗೆ ಡಿಫ್ರೆಂಟ್ ಪಕ್ಷಿಗಳ ಬಗ್ಗೆ ಸುಮ್ಮನೆ ಹಾಗೆ ಓವರ್ವ್ಯೂ ಕೊಟ್ಟರು. ಆಲ್ಸೋ ಬೋಟಿಂಗ್ ಇದೆ ಅಂತ ಹೇಳಿದ್ರು, ಫಾರ್ ವಿಚ್ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಬೇರೆ ಜಾಗದಿಂದ ನಮಗೆ ಬೋಟಿಂಗ್ ಅರೇಂಜ್ ಮಾಡಿ ಕೊಡ್ತಾರೆ. ಇಲ್ಲಿ ನೀರಿನ ರಭಸ ಎಷ್ಟು ಇದೆ ನೋಡಿ. ಇಲ್ಲ ಇಲ್ಲ, ಮಮ್ಮಿ ಚಿಕ್ಕ ಮಗು ಹೋಗ್ತಿಲ್ಲ, ತಲೆ ಕಾಟ್. ಇಡೀ ದಿನ ಕಾನ್ಸ್ಟೆಂಟಾಗಿ ಮಳೆ ಬರ್ತಾನೆ ಇತ್ತು. ನಾನಂತೂ ವೆದರ್ನ ತುಂಬ ಎಂಜಾಯ್ ಮಾಡಿದೆ. ನಾವು ನೆಕ್ಸ್ಟ್ ರೀಚ್ ಆಗಿದ್ದು ಗೋಕಾಕ್ ಫಾಲ್ಸ್ಗೆ.
ಗೋಕಾಕ್ ಫಾಲ್ಸಲ್ಲಿ ನಮಗೆ ಪಾರ್ಕಿಂಗ್ ಚಾರ್ಜಸ್ ತೊಗೊಂಡು ಸುಮಾರು 30 ರೂಪಾಯಿ ಕಾರ್ಗೆ ಪಾರ್ಕಿಂಗ್ ಚಾರ್ಜ್ ಆಯಿತು. ಇಲ್ಲಿ ಥಾಮಸ್ ಬಿಗ್ಸ್ ಅವರು 1855 ಗೋಕಾಕ್ ಫಾಲ್ಸ್ನ ವಿಸಿಟ್ ಮಾಡಿದಾಗ ಹೇಗಿತ್ತು ಈ ದೇವಸ್ಥಾನ ಅಂತ ಹೇಳಿ ಒಂದು ಪಿಕ್ಚರ್ ಹಾಕಿದ್ದಾರೆ. ನನಗೆ ಇಲ್ಲಿ ಪೇಂಟಿಂಗು, ಆರ್ಕಿಟೆಕ್ಚರ್ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ನಮಗೆ ಡಿಸಪಾಯಿಂಟ್ಮೆಂಟ್ ಆಗಿದ್ದು ಒಂದು ಜಾಗ ಅಂದರೆ ಗೋಕಾಕ್ ವಾಟರ್ ಫಾಲ್ಸ್. ಅಲ್ಲಿ ನೀರು ಇರಲೇ ಇಲ್ಲ ಜಾಸ್ತಿ. ಆಲ್ಸೋ ಬ್ಯಾರಿಕೇಡ್ ಹಾಕಿಬಿಟ್ಟಿದ್ರು, ಬಿಕಾಸ್ ಆಫ್ ವಿಚ್ ನಮಗೆ ಅಟ್ಲೀಸ್ಟ್ ಇರೋ ಫ್ಲೋನು ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬ ಜನಕ್ಕೆ ಗೊತ್ತಿರೋರ ಹಾಗೆ ಗೋಕಾಕ್ ವಾಟರ್ ಫಾಲ್ಸ್ ಬ್ರಿಡ್ಜನ್ನ ಮೇಂಟೆನೆನ್ಸ್ಗೆ ಹಾಕಿದ್ದಾರೆ. ಸೊ ಅಲ್ಲೂ ನಮಗೆ ನಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಏನಾದರೂ ಮೆಮೊರೇಬಲ್ ಮಾಡೋಣ ಅಂತ ಜೋಳ ತೊಗೊಳ್ತಿದ್ವಿ. ಅಷ್ಟರೊಳಗೆ ಮಮ್ಮಿ ಅಲ್ಲಿದ್ದಿದ್ದು ಪೊಲೀಸ್ನ ಎಂಕ್ವೈರ್ ಮಾಡಿದಾಗ ಗೊತ್ತಾಗಿರೋ ವಿಷಯ, ವಾಟರ್ ಫ್ಲೋ 2 ದಿನದ ಹಿಂದೆ ಎಲ್ಲ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಬಂದಿದ್ದ ಜನ ಕಾಲು ಜಾರಿ ಬಿದ್ದು ತುಂಬ ಸಾವುಗಳಾಗಿತ್ತು ಅಂತ ಬ್ಯಾರಿಕೇಡ್ ಹಾಕಿದ್ರು. ಅಲ್ಲಿ ನೋಡಲ್ಲಿ ಸೀತಾದೇವಿ ಸ್ನಾನ ಮಾಡಿ ಹೋಗಿದ್ಲು, ಅದಕ್ಕೆ ಅಷ್ಟು ಮಾತ್ರ ಅರಿಶಿನ. ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಇಲ್ಲಿ ಯಾವುದು ಆ ಥರ ಹಿಸ್ಟಾರಿಕಲ್ ಸೀತಾದೇವಿ ಬಂದಿದ್ರು ಅಂತ ಏನೂ ಇಲ್ಲ. ಇಟ್ ವಾಸ್ ಜಸ್ಟ್ ಫಾರ್ ಫನ್. ಇಲ್ಲ, ಗೋಕಾಕ್ ಫಾಲ್ಸ್ ಆದಮೇಲೆ ಈ ಪ್ಲೇಸ್ ಹೆಂಗಿದೆ? ಈ ಪ್ಲೇಸ್ ಚೆನ್ನಾಗಿದೆ, ನೈಸ್. ಅಮ್ಮ ನಿಂಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ, ನಾನು ಖುಷ್. ಸೊ ಇವಾಗ ನೀವು ನೋಡ್ತಿರೋ ಪ್ಲೇಸು, ನಾವು ವಿಸಿಟ್ ಮಾಡಿದ 3rd ಪ್ಲೇಸು ಗೊಡ್ಜಿ ಮನ್ಕಿ. ಇಲ್ಲಿ ಯಾವುದೇ ರೀತಿಯಾದ ಪಾರ್ಕಿಂಗ್ ಚಾರ್ಜಸ್ ತೊಗೊಂಡಿಲ್ಲ. ನಾವು ತುಂಬ ಎಂಜಾಯ್ ಮಾಡಿದ್ದು ಒಂದು ಜಾಗ ಅಂದರೆ ಅದಿದು. ಇಲ್ಲಿ ನಾವು ಸುಮಾರು ಒಂದು 3-4 ಗಂಟೆನೇ ಇದ್ವಿ. ಇಲ್ಲಿ ಆರಾಮಾಗಿ ನಾವು ಇಲ್ಲಿ ಟ್ರೆಕ್ ಮಾಡ್ಕೊಂಡು ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಾವಿಲ್ಲಿ ಸುಮಾರು ಸಲ ಫ್ಯಾಮಿಲಿ ಟ್ರಿಪ್ ಅಂತಲೂ ಬಂದಿದ್ದೀವಿ. ಬಜ್ಜಿ ಮನೆಯಿಂದನೇ ಮಾಡ್ಕೊಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊ ಹೋಗ್ತಿದ್ವಿ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಈ ಜಾಗನ ಲಿಟರ್ ಮಾಡಬೇಡಿ. ನೀವು ತಂದಿರೋ ವಸ್ತುನ ವಾಪಸ್ ತಗೋ. ಈಗ ಮಧ್ಯ ನೀರಿನಲ್ಲಿ ನಿಂತಿರುವೆವು. ಹೆಂಗೆ ಬಂದ್ವಿ ಅಂದರೆ, ಅಲ್ಲಿಗೆ ಹೋಗಿ ಈ ಡ್ರಾಪ್ದು ಇಲ್ಲಿಂದ ನೀರು ಬೀಳುತ್ತೆ ಅದ್ರದ್ದು ವ್ಯೂ ತಗೊಂಡು, ಹುಷಾರ್ ನೀವು ಹಸ್ಬೆಂಡ್ ಸ್ವಲ್ಪ, ಹಾಂ, ಇಲ್ಲಿಗೆ ಬಂದ್ವಿ. ಎಲ್ಲಿಂದ ಬಂದ್ವಿ ಅಂದರೆ ಆ ಕಡೆ ಮೇಲೆಯಿಂದ ಬಂದ್ವಿ. ಸೊ ನಾವು ಅಲ್ಲಿಂದ ಅಲ್ಲಿಗೆ ಹೋಗಿ ನೆಕ್ಸ್ಟು ಅಲ್ಲಿವರೆಗೂ ಹೋಗಿ ಎಲ್ಲ ವ್ಯೂ ಪಾಯಿಂಟ್ಸ್ ನೋಡಿಕೊಂಡು ಮನೆಗೆ ಇವಾಗ ಹೊರಡ್ತಿದ್ದೀವಿ. ಓಕೆ, ನಾವು ನೆಕ್ಸ್ಟು ಇನ್ನೂ ಒಂದು ಕಡೆ ಹೋಗ್ತಿದ್ದೀವಿ, ಅಲ್ಲಿ ಸಿಗೋಣ. ಬಾಯ್. ಗಿರ್ಮೆಟ್ ಬಜ್ಜಿ ಟೇಸ್ಟ್. ಇದು 1 ಪ್ಲೇಟ್. ಸರಿ, ಟೇಸ್ಟ್ ತಿಂದ್ರಿ. ಹೌಸ್ ಇಟ್? ಬಿಸು ನೋಡಿ. ಓಕೆ, ಚೆನ್ನಾಗಿದೆ. ನಾವಲ್ಲಿ ಗಿರ್ಮಿಟ್ ಬಜ್ಜಿ ತಿಂದಿದ್ದಕ್ಕೆ ಬಚಾವಾದ್ವಿ. ಆ ವೆದರ್ಗೂ ಆ ಕಾಂಬಿನೇಷನ್ನು ಸಖತ್ತಾಗಿತ್ತು. ಸೊ ನಮಗೆ 3 ಗಂಟೆ ಆಗಿತ್ತು, ಇನ್ನೂ ಊಟ ಆಗಿರಲಿಲ್ಲ. ಡ್ರೈವರ್ ನಮಗೆ ನೆಕ್ಸ್ಟ್ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಜಾಗ ಕರ್ಕೊಂಡು ಹೋದರು. ಅದ್ರದ್ದು ರಿವ್ಯೂ ಕೇಳಿ ಏನು ಹೇಳ್ತಾರೆ. ಫುಡ್ ಹೆಂಗಿತ್ರಿ? ಸ್ಪೈಸ್ ಗಾರ್ಡನಲ್ಲಿ ಸ್ಪೈಸೇ ಇಲ್ದಿರೋ ವೆಜ್ ಫ್ರೈಡ್ ರೈಸ್ ತಿಂದ್ವಿ. ಫುಡ್ ಹೇಗಿತ್ತು? ಸ್ಪೈಸ್ ಗಾರ್ಡನಲ್ಲಿ ವೆಜ್ ಫ್ರೈಡ್ ರೈಸ್ ಫುಲ್ ಸ್ಪೈಸಿ ಆಗಿತ್ತಾ? ಇವ್ರ ಹೆಸರಿಗೆ ನಮ್ಮ ಫುಡ್ಡಿಗೆ ಸಂಬಂಧ ಇಲ್ಲ, ಇದು ನಾನ್ ಸ್ಪೈಸಿ ಗಾರ್ಡನ್. ಓಕೆ, ನೆಕ್ಸ್ಟ್ ಸ್ಟಾಪ್ಗೆ ಲೆಟ್ಸ್ ಗೋ. ಮಜಾ ಬರ್ತಿದ್ಯಾ? ಕಾರಲ್ಲಿ ಹೋಗ್ತಾ ಏನಾದರೂ ಗೇಮ್ ಮಾಡೋಣ ಅಂದರೆ ಸೈಲೆಂಟ್ ಇದೆ. ಓಕೆ, ನೆಕ್ಸ್ಟ್ ಸ್ಟಾಪ್ ಯೋಗಿ ಕೊಳ್ಳ. ಇದನ್ನ ಲೋಕಲೈಟ್ಸ್ ಬೋಗಿ ಕೊಳ್ಳ ಅಂತಲೂ ಕರೀತಾರೆ. ನಾನು ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸಲ ವಿಸಿಟ್ ಮಾಡಿದ್ದು. ಹೆಂಗೆ ಐತಿ ಜೋಶು ನಿಮಗೆ? 400 ಅಂತಿದೆಯಲ್ಲ, ತಿಂದಾದ್ಮೇಲೆ ಇಷ್ಟೊಂದು ಹತ್ತಿಸ್ತಿದ್ಯಾ ಅಂತ ಕರಗುತ್ತೆ. ನಡೀರಿ.
ಇಲ್ಲಿ ಸಿಕ್ಕಾಪಟ್ಟೆ ಮಂಗಗಳಿದೆ, ಸೊ ಹುಷಾರಾಗಿ ನೋಡಿಕೊಂಡು ಮೇಲೆ ಹತ್ತಿ. ಇಲ್ಲೇನು ಜಾಸ್ತಿ ಸ್ಟೆಪ್ಸ್ ಇರಲಿಲ್ಲ, ಸುಮಾರು 350 ಸ್ಟೆಪ್ಸ್ ಇತ್ತು. ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಆರ್ಕಿಟೆಕ್ಚರು, ಆ ಬೆಟ್ಟದ್ದು ಆ ಕಾಂಟ್ರಾಸ್ಟ್ ಕಲರು, ಸುತ್ತ ಇರೋ ಹಸಿರು ಮನಸ್ಸಿಗೆ ತುಂಬ ಮುದ ಮತ್ತು ಪ್ರಶಾಂತವಾದ ಭಾವನೆ ಕೊಡುತ್ತೆ. ಇಲ್ಲೇ ಪ್ರಸಾದ ಕೂಡ ಇರುತ್ತೆ, ಮೇಲ್ಗಡೆ ನೀವು ಪ್ರಸಾದ ಕೂಡ ಸೇವನೆ ಮಾಡಿ ಅದಾದಮೇಲೆ ಪ್ಲೇಟ್ಸನ್ನು ಕ್ಲೀನ್ ಮಾಡಿ ಅಲ್ಲೇ ಇಡ್ಬೋದು. ನಮ್ಮನೆ ಮಗು ತರಲೆ ಆಟ ಮಾಡ್ತಿದ್ರು, ಇವ್ರನ್ನ ಹಿಡಿಯೋದೇ ಒಂದು ತಲೆನೋವು. ಹಬ್ಬ ಅಲ್ಲಿರೋ ಪೂಜಾರಿಗಳು ಹೇಳಿದ ಪ್ರಕಾರ ಇಲ್ಲಿ ಒಂದು ಕೊಳ್ಳ ಇತ್ತು, ಇಲ್ಲಿ ನೀರು ಯಾವತ್ತೂ ಬತ್ತಲ್ಲ ಅಂತ, ಕಾನ್ಸ್ಟೆಂಟಾಗಿ ನೀರು ಇದ್ದೇ ಇರುತ್ತೆ. ಮೇಲೆವರೆಗೂ 304 ಸ್ಟೆಪ್ಸ್ ಇದೆ, ಈಸಿಯಾಗಿ ಹತ್ಬೋದು. ಓ ಎಸ್, ಇಷ್ಟ ಆಯಿತು. ಕಷ್ಟ ಅನ್ನಿಸ್ತಾ ಬರ್ತಮ್ಮ? ಕಷ್ಟ ಅನ್ನಿಸ್ತಾ? ಎಷ್ಟು ಮೆಟ್ಲು ಹತ್ತಿಳಿದ್ಯಾ ಹೇಳು, ಗೆಸ್ ಮಾಡು ಅಂದಾಜು. 304. 350 ಅಲ್ಲೊಂದಿಷ್ಟು ಬಿಟ್ಟರೆ. ವಾಪಸ್ ಹೋಗೋ ದಾರಿಯಲ್ಲಿ ಅಲ್ಲಲ್ಲಿ ನದಿಗಳು ಕಾಣಿಸ್ತಿತ್ತು, ಸೊ ಅದನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ವೆದರ್ನ ಮನೆಗೆ ರೀಚ್ ಆದ್ವಿ. ಗೋಕಾಕ್ಗೆ ಹೋದಾಗ ಇವೆರಡು ಮಸ್ಟ್. ಸದಾನಂದದ್ದು ಜನರಲಿ ಚೆನ್ನಾಗಿರುತ್ತೆ, ಸೊ ಇದು ಸ್ಪೆಷಲ್ ಕರ್ದಂಟು ಇದು ಘಾಟೆ. ನೀನು ಮಿಸ್ ಮಾಡ್ಕೊಂಡೆ ಎಲ್ಲ? ಎಲ್ಲ ನೋಡೇನಿ ಹೇಳಿ, ಎಲ್ಲ ನೋಡಿ ಮಾಡಿಬಿಟ್ಟು. ಹೌದು, ನೋಡಿ ಮಾಡಿಬಿಟ್ಟಾಳೆ. ಗುಗಿಗೆ ಎಷ್ಟು ಸಲ ಹೋಗ್ತೀವಿ. ಇದಾಗಿತ್ತು ನಮ್ಮ ಶಾರ್ಟ್ 1 ಡೇ ಟ್ರಿಪ್. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.